ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹರಿದುರು ಗೇಟಿನಲ್ಲಿ ದನಗಳ ಜಾತ್ರೆಯಲ್ಲಿ ಹಳ್ಳಿಕಾರ್ ತಳಿಯ ಎತ್ತುಗಳ ದರ್ಬಾರ್ ಬಲು ಅದ್ಧೂರಿಯಾಗಿ ನಡೆಯಿತು. ಇನ್ನು ನಡೆದ ಜಾತ್ರೆಯಲ್ಲಿ ಬಿಟಿಎಂ ಕೊಪ್ಪಲು ಗ್ರಾಮದ ಅಪ್ಪುಗೌಡ ಮಕ್ಕಳಾದ ಟಿಎಸ್ ಸಿದ್ದರಾಮ, ಕುಮಾರ್, ಶಿವಪ್ಪ ಇವರು ಸುಮಾರು 4.5 ಲಕ್ಷ ರೂಪಾಯಿ ವೆಚ್ಚದ ಹಳ್ಳಿಕಾರ್ ತಳಿಯ ಎತ್ತುಗಳನ್ನು ಹಾಗೂ ಸುಮಾರು 26,000 ರೂಪಾಯಿ ಬೆಲೆ ಬಾಳುವ ಕಿರುಗಾವಲು ತಳಿಯ ಕುರಿಯನ್ನ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಡಿಜೆ ಆರ್ಚ್ ಹಾಗೂ ವಾದ್ಯಗೋಷ್ಠಿಗಳೊಂದಿಗೆ ಬೆಟ್ಟದಪುರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಜಾತ್ರೆಯಲ್ಲಿ ಪ್ರದರ್ಶನಕ್ಕೆ ಇರುವುದು ಇದು ಜಾತ್ರೆಯಲ್ಲಿ ಎಲ್ಲಾ ನೋಡುಗರ ಗಮನ ಸೆಳೆಯುತ್ತಿವೆ. ಇದೇ ಬಿಟಿಎಂ ಕೊಪ್ಪಲು ರೈತ ಟಿಎಸ್ ಸಿದ್ದರಾಮ ಮಾತನಾಡಿ, ನಮ್ಮ ಕುಟುಂಬದಲ್ಲಿ ತಲತಲಾಂತರಗಳಿಂದಲೂ ಹಳ್ಳಿಕಾರ್ ತಳಿಯ ಎತ್ತುಗಳನ್ನು ಸಾಕಿ ಪೋಷಣೆ ಮಾಡಿಕೊಂಡು ಬರುತ್ತಿದ್ದೇವೆ. ಜಾತ್ರೆಯಲ್ಲಿ ಇನ್ನು ಹೆಚ್ಚಿನ ಕುಡಿಯುವ ನೀರಿನ ವ್ಯವಸ್ಥೆ, ಜಾನುವಾರುಗಳನ್ನು ತೊಳೆಯಲು ಕೆರೆಯಲ್ಲಿ ಸೂಕ್ತ ಜಾಗದ ವ್ಯವಸ್ಥೆ ಇಲ್ಲ. ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು. ಆಂಧ್ರ ಪ್ರದೇಶದ ರೈತರು ಎತ್ತುಗಳನ್ನು ಕೊಳ್ಳಲು ಕಡಿಮೆ ದರಕ್ಕೆ ಕೇಳಿದ್ರೂ ಕೊಟ್ಟಿಲ್ಲ. ಸರ್ಕಾರ ಉತ್ತಮ ಜಾನುವಾರುಗಳಿಗೆ ಪ್ರೋತ್ಸಾಹ ನೀಡಿ ಬಹುಮಾನ ನೀಡಿದರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೆಗೆ ಜಾನುವಾರುಗಳನ್ನು ರೈತರು ಕರೆತರುತ್ತಾರೆ. ಹಳ್ಳಿಕಾರ್ ತಳಿಯನ್ನ ಬೆಳೆಸಲು ಪ್ರೋತ್ಸಾಹ ನೀಡಬೇಕು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಕುಡುಕೂರು ಪ್ರಕಾಶ್ ರಾಜೆ ಅರಸ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಈಚೂರು ಈರೇಗೌಡ ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ತಾಯಿ ಹೆಸರು ಸಣ್ಣಮ್ಮ, ತಂದೆ ಹೆಸರು ಒಪ್ಪುಗೌಡ, ಪ್ರೇಮಮ್ಮ ಮತ್ತು ಜಯರಾಮೇಗೌಡ. ಅವರಾದ ಮಕ್ಕಳು ಕುಮಾರ್ ಮತ್ತು ಶಿವಪ್ಪ, ಸಿದ್ದರಾಮ, ಸಂತೋಷ್. ಸರ್, ನಮ್ಮ ತಂದೆಯವ್ರ ಕಾಲದಿಂದ ನಾವು ಹಳ್ಳಿಕಾರನ್ನ ಪ್ರಾಥಮಿಕ ಕಾಲದಿಂದ ಹಳ್ಳಿಕಾರನ್ನ ಬಿಟ್ಟೇ ಇಲ್ಲ. ವರ್ಷ ಈ ಜಾತ್ರೆ ಮಧ್ಯಂತರದಲ್ಲಿ ನಿಂತೋಗಿತ್ತು. ತಿರ್ಗಾ ಈ ಜಾತ್ರೆನ ಈ ಬೆಟ್ಟದಪುರ ಗ್ರಾಮಸ್ಥರು ನಡೆಸಬೇಕು ಅಂದ್ಬಿಟ್ಟು ರಿಟರ್ನ್ ಮಾಡಿ ಅವತ್ತಿಂದೂ ನಾವು ಈ ಜಾತ್ರೆಗೆ ಈ ಸಮಾವೇಶವನ್ನು ಭಾಳ ಅದ್ದೂರಿಯಾಗಿ ಈ ಬೆಟ್ಟದಪುರ ಗ್ರಾಮಸ್ಥರು, ಬಿಟಿಎಂ ಗ್ರಾಮಸ್ಥರು, ಜನಗಳು ಸುತ್ತಮುತ್ತ ಹಳ್ಳಿ ಎಲ್ಲವ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ನಡೆಸ್ಕೊತಾ ಇದ್ದೀವಿ. ನಮ್ಮ ದನಗಳ ಬೆಲೆ 4.5 ಲಕ್ಷ. ಆಂಧ್ರ ಪ್ರದೇಶದಿಂದ ಬಂದು 40 ಎತ್ಕೊಳ್ಳೋರು ಸರ್. ಇನ್ನೂ ನಮಗೆ ವ್ಯಾಪಾರಕ್ಕೆ ಇನ್ನೂ ಹೊಂದಾಣಿಕೆ ಇಲ್ಲದೆ ನಾವು ಹಳ್ಳಿಕರ ದನಗಳನ್ನು ಕೊಟ್ಟಿಲ್ಲ. ನಮ್ಮ ದನನ ಏನು ಮಾಡಬೇಕು ಅಂತ ಕೇಳ್ಕೊಳ್ಳೋಕ್ಕಲ್ಲ. ನೀರಿನ ವ್ಯವಸ್ಥೆ ಮತ್ತು ಲೈಟ್ ವ್ಯವಸ್ಥೆ ಇನ್ನೂ ನೀಟಾಗಿ ಮಾಡಿಕೊಡ್ಬೇಕಂತ ಈ ತಾಲೂಕು ಸಮಸ್ಯೆಗೆ ನಾವು ಅನುಮತಿ ಕೊಟ್ಟು ಕೇಳ್ಕೊತಾ ಇದ್ದೀವಿ. ಸರ್, ಈಚೂರು ಹಿರೇಗೌಡರು ಅಂತ ನಮಗೆ ಸ್ನೇಹಿತರು, ಒಪ್ಪುಗೌಡರು, ಶಂಕರೇಗೌಡರು. ತುಂಬ ವರ್ಷದಿಂದ ಇವರು ಹಳ್ಳಿಕರನ್ನ ಅಪೇಕ್ಷೆ ಪಟ್ಟು ತುಂಬ ವರ್ಷದಿಂದ ಸಾಕ ಬಂದವ್ರೆ. ಮತ್ತು ಜಾತ್ರೆ ಬಂದು ಎಲ್ಲ ಮೂಲಭೂತ ಸೌಕರ್ಯದಿಂದ ಕೊರತೆಯಾಗಿದೆ. ಇಲ್ಲಾಂದರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಇನ್ನೂ ಜನ ಜಾತ್ರೆ ಸೇರೋದು. ತುಂಬ ಇನ್ನೂ ನೀರಿನ ಸೌಲಭ್ಯ, ಕರೆಂಟು, ಬೇರೆ ಇಲ್ಲಿ ಹೋಗೋಕ್ಕೆ ಬರೋಕ್ಕೆ ಎಲ್ಲ ಭಾರಿ ಅಡಚಣೆ ಆಯ್ತಾ ಇದೆ. ಇಲ್ಲಿ ಎಲ್ಲ ಥರ ಒಂದು ಸರ್ಕಾರದಿಂದ ಸವಲತ್ತನ್ನು ಕೊಟ್ಟರೆ ಇನ್ನೂ ಉತ್ತಮವಾಗಿ ಜಾತ್ರೆ, ನಮ್ಮ ಸಿಡ್ಲು ಮಲ್ಲಿಕಾರ್ಜುನ ಜಾತ್ರೆ ಇನ್ನೂ ಉತ್ತಮವಾಗಿ ಬರಲಿ, ಚೆನ್ನಾಗಿ ಸಾಕಲಿ ಜನಗಳು, ನಮ್ಮ ರೈತರು ಅಂತ ಎಲ್ಲ ಭಾವಿಸ್ತೀವಿ. ಕುಮಾರಗೌಡ, ಶಿವಣ್ಣೇಗೌಡ, ಸಿದ್ದರಾಮೇಗೌಡ ಹಿಂದಿನಿಂದ ಬಂದಿರ್ತಕ್ಕಂಥ ಪದ್ಧತಿ ಒಂದು ದೊಡ್ಡ ಮಟ್ಟದಲ್ಲಿ ಓದಿ ಸಾಕಿ
ಈ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿ ಉಳಿಸ್ಕೊಂಡು ಬಂದು ಕೆಲಸ ಮಾಡ್ತಾವ್ರೆ. ಅದರಿಂದ ಎಲ್ಲ ರೈತರಿಗೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ಇದು ಕಾಲಾಂತರವಾಗಿ ಮುಂದುವರೆದು ಹೋಗಬೇಕೆ ಹೊರತು ತಡ ಆಗಬಾರ್ದು. ಎಲ್ಲರಿಗೂ ಆಶೀರ್ವಾದ ಇದೆ. ದೇವರು ಭಗವಂತ ಆಶೀರ್ವಾದ ಮಾಡಿ ಮಲ್ಲಿಕಾರ್ಜುನ ಸ್ವಾಮಿ ಎಸ್ ಎಸ್ ಆರ್ಗೆ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಮಾಡಿ ಅಂತ ಹೇಳಿ ಈ ಸಂದರ್ಭ